ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರಕ್ಷಾಸ್ ಡಿಲೈಟ್ ಕಿಚನ್. ಇವತ್ತು ಮಾಡ್ತಾ ಇರುವಂತ ರೆಸಿಪಿ ಗೋಬಿ ಮಂಚೂರಿಯನ್ ಅಥವಾ ಕ್ಯಾಬೇಜ್ ಮಂಚೂರಿಯನ್. ಮೊದಲನೇದಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ನೋಡ್ಕೊಂಡ್ ಬರೋಣ. ಶುಂಠಿ, ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸಿನಕಾಯಿ, ನಿಂಬೆ ರಸ, ನೀರು, ಕ್ಯಾಬೇಜ್ ಅಥವಾ ಎಲೆಕೋಸು, ಧನಿಯಾ ಪುಡಿ, ಗರಂ ಮಸಾಲ, ಕಾರ್ನ್ ಫ್ಲೋರ್, ಮೈದಾ ಹಿಟ್ಟು, ಟೊಮೊಟೊ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಗೋಬಿ ಮಂಚೂರಿಯನ್ ಕರಿಲಿಕ್ಕೆ ಬೇಕಾಗಿರುವಷ್ಟು ಎಣ್ಣೆ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್. ಇಷ್ಟು ಇವತ್ತಿನ ರೆಸಿಪಿಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಸುಮಾರು ಅರ್ಧ ಇಂಚಷ್ಟು ಶುಂಠಿ, 7ರಿಂದ 8 ಎಸಳು ಬೆಳ್ಳುಳ್ಳಿ, ಸುಮಾರು 8ರಿಂದ 10 ಬ್ಯಾಡಗೆ ಮೆಣಸಿನಕಾಯಿ, ಹಾಗೆ ಸ್ವಲ್ಪ ನೀರು, ಇಷ್ಟನ್ನು ಆಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನುಣ್ಣಗೆ ಪೇಸ್ಟ್ ಆಗಿದ ನಂತರ ಒಂದು ಬೌಲ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಆಡ್ ಮಾಡಿಕೊಂಡು ಆ ಬೌಲ್ಗೆ ಹಾಕೊಳ್ಬೇಕಾಗತ್ತೆ. ಗೋಬಿ ಮಂಚೂರಿಯನ್ ಎಷ್ಟು ಮಾಡ್ತೀರಾ ಕ್ವಾಂಟಿಟಿ ನೋಡಿಕೊಂಡು ಸಾಸ್ನ ಮಾಡ್ಕೊಳ್ಳಿ. ಈಗ 1 ಸ್ಪೂನ್ ಅಷ್ಟು ಗರಂ ಮಸಾಲ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಅರ್ಧ ಹೋಳು ನಿಂಬೆ ರಸ, ಬೀಜ ಎಲ್ಲ ತೆಗೆದಿಟ್ಕೊಂಡು ಡೈರೆಕ್ಟ್ ನಿಂಬೆ ಹೋಳನ್ನ ಹಿಂಡ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ 1 ಸ್ಪೂನ್ ಅಷ್ಟು ಟೊಮೊಟೊ ಕೆಚಪ್, ಹಾಗೆ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್. ನಿಮಗೆ ಬೇಕು ಅಂದ್ರೆ ಸೋಯಾ ಸಾಸ್ನ ಆಡ್ ಮಾಡಬಹುದು. ನಾನು ಇಲ್ಲಿ ಸೋಯಾ ಸಾಸ್ನ ಆಡ್ ಮಾಡಿಲ್ಲ ಬಿಕಾಸ್ ನಿಂಬೆ ರಸ ಹಾಕಿರೋದ್ರಿಂದ. ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದೇ ಇದ್ದಂಗೆ. ಈ ರೀತಿ ಸಾಸ್ ಅಥವಾ ಸಾಂಬಾರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಸೈಡಲ್ಲಿ ಇಟ್ಬಿಟ್ಟು ಒಂದು ಮೀಡಿಯಂ ಸೈಜ್ ಅಷ್ಟು ಎಲೆಕೋಸನ್ನ ನಾನಿಲ್ಲಿ ತುರ್ಕೊಂಡಿದ್ದೀನಿ. ಎಲೆಕೋಸನ್ನ ಕಟ್ ಮಾಡಬೇಡಿ, ತುರ್ಕೊಳ್ಳಿ. ಕಾಯೆಲ್ಲ ತುರಿತೀವಲ್ವಾ, ಅದರಲ್ಲಿ ಆ ಎಲೆಕೋಸನ್ನ ಕಂಪ್ಲೀಟ್ ಆಗಿ ತುರ್ಕೊಳ್ಳಿ. ತುರ್ಕೊಂಡಿರೋ ಎಲೆಕೋಸನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಒಂದು ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟು, 1 ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಅರ್ಧ ಕಪ್ ಅಷ್ಟು ಕಾರ್ನ್ ಫ್ಲೋರ್, ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲ್ಸ್ಕೊಬೇಕು. ಎಲೆಕೋಸಲ್ಲೇ ನೀರಿನ ಅಂಶ ತುಂಬಾನೇ ಇರುತ್ತೆ, ಸೊ ಆ ಕಾರಣದಿಂದ ಯಾವುದೇ ನೀರು ಆಡ್ ಮಾಡೋ ಅಗತ್ಯ ಇಲ್ಲ. ಒಂಚೂರು ನೀರೇನು ಹಾಕ್ಬೇಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನಿಮಗೆ ಇಟ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಂತರ ಗೋಬಿ ಮಂಚೂರಿಯನ್ನ ಕರಿಲಿಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ, ನಿಮ್ಗೆ ಎಷ್ಟು ಎಣ್ಣೆ ಬೇಕು, ಎಷ್ಟು ಕ್ವಾಂಟಿಟಿ ಇದೆ ಅಷ್ಟನ್ನ ನೋಡಿಕೊಂಡು ನೀವು ಎಣ್ಣೆ ಹಾಕೋಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆ ಕಾದ ನಂತರ ಗೋಬಿ ಮಂಚೂರಿಯನ್ನ ಬಾಲ್ ಶೇಪಲ್ಲಿ ಸಣ್ಣ ಸಣ್ಣದಾಗಿ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬೇಯಬೇಕು ಮತ್ತು ಕ್ರಿಸ್ಪಿ ಆಗಿರ್ಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಎಲ್ಲ ಮಂಚೂರಿಯನ್ ನೀವೇನು ಫ್ರೈ ಮಾಡ್ಕೊಂಡ್ರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಟ್ಕೋಬೇಕು. ನಾನಿಲ್ಲಿ ಮೀಡಿಯಂ ಸೈಜ್ದು ಒಂದು ಕ್ಯಾಬೇಜ್ನ ಫುಲ್ಲು ತುರ್ತಿ ಹಾಕೊಂಡಿದ್ದೆ. ಆ ಮೀಡಿಯಂ ಸೈಜ್ ಕ್ಯಾಬೇಜ್ಗೆ ಇಷ್ಟು ಗೋಬಿ ಆಗಿದೆ. ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ತುರಿದಿಟ್ಕೊಂಡಿರುವಂಥ ಶುಂಠಿ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡ್ಕೊಬೇಕು. ನಂತರ 2 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕೋಬೇಕು. ಈಗ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಸಾಲ್ಟ್ ನೋಡ್ಕೊಂಡು ಹಾಕೊಬೇಕು ಸಾಲ್ಟ್ನ, ಬಿಕಾಸ್ ಆಲ್ರೆಡಿ ನಾವು ಗೋಬಿಗೆ ಸಾಲ್ಟ್ನ ಆಡ್ ಮಾಡಿದ್ದೀವಿ. ಈಗ ನಾವು ಮಾಡಿಟ್ಕೊಂಡಿದ್ವಲ್ಲ ಸಾಸ್ನ, ಅದನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಸಾಸ್ ಆಡ್ ಮಾಡಿಕೊಂಡು ಅದರಲ್ಲಿರುವಂಥ ಹಸಿ ಘಮ ಏನಿರುತ್ತೆ ಕಂಪ್ಲೀಟ್ ಅದು ಹೋಗ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಬೇಕು. ಅದು ಕುದ್ದಿದ ನಂತರ ಹಸಿ ಸ್ಮೆಲ್ ಎಲ್ಲ ಹೋಗಿದ ನಂತರ ಏನು ಫ್ರೈ ಮಾಡಿಟ್ಕೊಂಡಿರ್ತೀವಿ ಗೋಬಿನ ಅದನ್ನ ಹಾಕೊಂಡು ಚೆನ್ನಾಗಿ ಸಾಟ್ ಮಾಡಬೇಕು. 1 to 3 ಮಿನಿಟ್ಸ್ ಸಾಟ್ ಮಾಡಿದ್ರೆ ಸಾಕು.
ಕಂಪ್ಲೀಟ್ ಅದು ಸಾಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಗೋಬಿ ಹೀರ್ಕೊಳ್ಳುತ್ತೆ. ತುಂಬಾನೇ ಜ್ಯೂಸಿಯಾಗಿ ಅಂಡ್ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಸಾಟ್ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಏನು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿರ್ತೀವಿ ಅದನ್ನ ಆ್ಯಡ್ ಮಾಡ್ಕೊಬೇಕು. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ, ಒಲೆ ಆಫ್ ಮಾಡಬೇಡಿ. ಈಗ ಗೋಬಿ ಮಂಚೂರಿಯನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಮೇಲೆ ಆನಿಯನ್ ಹಾಕೊಂಡ್ರೆ ಕಂಪ್ಲೀಟ್ಲಿ ಸ್ಟ್ರೀಟ್ ಸ್ಟೈಲು, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೇ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ.